ನಾನು ಹೇಳಿಸ್ಕೊತೀನಿ. ನಾನು ಇಲ್ಲಿ ಮಾತನಾಡಬಾರ್ದು ಅಂತ ಅನ್ಕೊಂಡಿದ್ದೆ. ಅದು ಸಾಂಕೇತಿಕವಾಗಿ ಒಂದೆರಡು ಮಾತನಾಡಬೇಕಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಸಮ್ಮೇಳನದ ಸರ್ವಾಧ್ಯಕ್ಷರ ಮೆರವಣಿಗೆಯಲ್ಲಿ ಈಗಾಗಲೇ ವಿದ್ಯುಕ್ತವಾಗಿ ಚಾಲನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಲ್ಲಂ ಪ್ರಭು ಪಾಟೀಲ್ರು ಮಾನ್ಯ ಶಾಸಕರಿದ್ದಾರೆ, ಆಮೇಲೆ ಮತ್ತು ಶೇಖ್ಜಿ ಸಾಹೇಬರಿದ್ದಾರೆ, ಆಮೇಲೆ ನಮ್ಮ ಕಲ್ಯಾಣಪ್ಪ ಗೌಡರಿದ್ದಾರೆ. ಈ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿಯವರು ಬಹಳ ಅದ್ಭುತವಾದಂಥ ಕೆಲಸ ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ವಿನೂತನವಾದಂಥ ಕಾರ್ಯಕ್ರಮಗಳು ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ದಾರೆ. ನಮ್ಮ ಕಲ್ಯಾಣಪ್ಪ ಗೌಡರು ಹೇಳಿದ್ರು, ಅವ್ರ ಜೊತೆ ನಾವಿರ್ತೇವೆ, ಸಾಥಿದ್ದೇವೆ. ನಮಗೂ ಒಂದು ನಾನು ಅಂದ್ಕೊಂಡೆ ನನ್ನ ಅರ್ಹತೆ ಮತ್ತು ನಾನು ಪರಿಶ್ರಮ ಪಟ್ಟಿದ್ದು 40 ವರ್ಷಗಳ ಕಾಲ ಜಿಲ್ಲೆಯ ಐತಿಹಾಸಿಕ ಸ್ಮಾರಕಗಳ ಕುರಿತು ಅಧ್ಯಯನ, 23ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದೀನಿ. ಕಲ್ಯಾಣಪ್ಪ ಗೌಡರು ಹೇಳಿದ್ರಲ್ಲಿ ಏನು ತಪ್ಪೇನಿಲ್ಲ. ಆದ್ರೆ ನಮ್ಮ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅವರ ಮನಸ್ಸಿನಲ್ಲಿ ಏನೆಲ್ಲ ಓಡಾಡ್ತಿರ್ತಾವೆ. ಯಾವಾಗಲೂ ಅವರು ಯಾರು ದುಡಿತಾರ, ನಮಗೆ ಅವಾಗ ಯುವ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮಾಡಿದ್ದಾರೆ, ಒಂದಲ್ಲ ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಾರಸ್ವತ ಲೋಕದ ನಾವು ಒಬ್ಬರು ಮಂತ್ರಿ ಉಸ್ತುವಾರಿ ಸಚಿವಿದ್ದಂಗೆ ನಾವು ಗೌಡ್ರೆ ಅಲ್ಲಂ ಪ್ರಭು ಪಾಟೀಲ್ರೆ, ಇನ್ನು 1 ವರ್ಷ ನಿಮ್ಮೆಲ್ಲ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ನಾವು ಏನು ಕನ್ನಡಕ್ಕಾಗಿ ಏನು ಯೋಜನೆ ಹೇಳ್ತೀವೋ ತಾವು ಈಗೇನು ನಮ್ಮ ನಡವಳಿ ಪಾಸ್ ಮಾಡ್ತೀವಿ ಅವು ತಾವು ದಯವಿಟ್ಟು ವಿಧಾನಸಭೆ ಕಡೆಗೆ ಒಯ್ಯಬೇಕು. ರಾಷ್ಟ್ರಕೂಟರ ಉತ್ಸವ ಆಗಬೇಕು. ರಾಷ್ಟ್ರಕೂಟರ ಉತ್ಸವ ಹಂಪಿ ಎಲ್ಲ ಕಡೆ ಉತ್ಸವ ಆಗ್ತವೆ. ರಾಷ್ಟ್ರಕೂಟರ ಉತ್ಸವ ಮಾಡಿದ್ರೆ ನಮ್ಮ ಕನ್ನಡ ಸಾಹಿತ್ಯ ಪರಿಸ್ಥಿತಿಗೊಂದು ಶಕ್ತಿ ಸಿಕ್ತು. ಇಷ್ಟೆಲ್ಲ ನಾವು ಸಚಿವರೆಲ್ಲ ಇಟ್ಕೊಂಡು ಕೂತಿದ್ದೇವೆ. ದಯವಿಟ್ಟು ಇದನ್ನ ಕಡೆ ಗಮನ ಇರಬೇಕು. ನಾಗಾವಿ ನೋಡ್ರಿ, ಮಳಖೇಡ್ ನೋಡ್ರಿ, ಒಂದೊಂದು ಕಾಲಕ್ಕೆ ಮೆರೆದಂತಹ ಸ್ಥಳಗಳು, ಇಡೀ ಭಾರತವನ್ನು ಆಳಿದಂಥವ್ರ ಮಾನ್ಯ ಖೇಟದ ಜನ ನಾವು. ಮತ್ತೆ ಆ ವೈಭವನ ತಮ್ಮ ಮುಖಾಂತರ ಬರಲಿ ಅನ್ನುವಂಥದ್ದು ಈ ಇತಿಹಾಸದ ವಿದ್ಯಾರ್ಥಿಗೆ ಅಂದರೆ ಸಂಶೋಧಕನಿಗೆ ನೀವೇನು ಅವಕಾಶ ಕೊಟ್ರಿ. ಇವತ್ತು ಬಹಳ ನಮ್ಮ ಎಲ್ಲ ಕಸಾಪದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಇರಲಿ. ಮತ್ತೆ ಬರುವ ದಿನಗಳಲ್ಲಿ ಇವತ್ತೇನು ಸಮ್ಮೇಳನಾಧ್ಯಕ್ಷ ಆಗಿ ನಾನು ಇವತ್ತೇನು ಮಾತಾಡ್ತೀನಿ ಅವು ವರ್ಷದ ಒಳಗಾಗಿ ಎಲ್ಲವೂ ಜಾರಿಗೆ ಬರಬೇಕು ಅನ್ನುವಂಥದ್ದೇ ಇತಿಹಾಸದ ಪಠ್ಯಕ್ರಮದಲ್ಲಿ ನಮ್ಮ ಮಳಖೇಡ್ ಗೌಡರು ಹೇಳ್ತಿದ್ರು. ಮಳಖೇಡದ ಇತಿಹಾಸ ಪುಟದಲ್ಲೇ ಇಲ್ಲ ಯಾವ ಪುಸ್ತಕದಾಗ. ಇದು ದುರಂತ. ನಾವು ಬೇರೆ ಕಡೆದು ಓದಬೇಕು, ನಮ್ಮ ಮಕ್ಕಳಿಗೆ ಬೇರೆ ಕಡೆದು ಓದಿಸ್ಬೇಕು. ನಾನು 40-45 ವರ್ಷಗಳ ಕಾಲ ಉಪನ್ಯಾಸಕ ಶಿಕ್ಷಕ ವೃತ್ತಿ ಇದ್ದೀನಿ. ಇದು ನೋವು ನನಗೊಂದು ವೇದಿಕೆ ಕೊಟ್ಟರಲ್ಲ ವಿಜಯಕುಮಾರ್ ಅವರು. ಅದಕ್ಕೆ ಈ ಇತಿಹಾಸವನ್ನು ಹೇಳುವಂಥ ಅವಕಾಶ ಸಮ್ಮೇಳನಾಧ್ಯಕ್ಷರದು ಬಹಳ ದೊಡ್ಡ ಜವಾಬ್ದಾರಿ ಇರ್ತದೆ. ಅದು ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಯಾವ ಟೀಕೆ ಅಂತ ತಿಳ್ಕೊಬೇಡಿದ್ದು. ಸಮ್ಮೇಳನ ಸಾರಸ್ವತ ಲೋಕದ ಒಂದು ಕರೆ ಇರ್ತದೆ. ಸಮ್ಮೇಳನಾಧ್ಯಕ್ಷ ಏನು ಹೇಳ್ತಾರ ಅದು ಜಾರಿಗೆ ತರಬೇಕಾದಂಥದ್ದು ನಮ್ಮ ಚುನಾಯಿತ ಪ್ರತಿನಿಧಿಗಳು. ನಮ್ಮ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಚಲೋ ಇದ್ದಾರೆ. ನಮಗೆ ಎಲ್ಲ ಕಡೆದು ಕಲ್ಯಾಣಪ್ಪ ಗೌಡರು ಹೇಳ್ದಂಗೆ ಎಲ್ಲರೂ ನಮಗೆ ಒಳ್ಳೆ ಅವಕಾಶಗಳು ತೇಗಲ್ತಿಪ್ಪಿಯವರು ಹಿಂದಿದ್ದಾರೆ, ನಮ್ಮ ಹಿಂದಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಆದರ್ಶವಾದಂಥ ಈ ಕಸಾಪ ಅಂದರೆ ಕಲಬುರಗಿ ಜಿಲ್ಲೆ ಕಸಾಪ ಅಂದರೆ ರಾಜ್ಯಕ್ಕೆ ಮಾದರಿಯಾದಂಥದ್ದು. ಇತಿಹಾಸಕಾರನ್ನು ಗುರುತಿಸಿದ್ದು ಪ್ರಥಮ ಬಾರಿಗೆ. ನಾವು ನೋಡಿ 21 ನಾವು ಹುಡುಕಿದ್ದೀವಿ. 21 ಯಾರಿಗೆ ಇತಿಹಾಸಕಾರಿಗೆ ಸಿಕ್ಕಿಲ್ಲ. ಇತಿಹಾಸ ಸಂಶೋಧಕನಿಗೆ ಹುಡುಕಿ 40 ವರ್ಷದ ತಪಸ್ಸೇನದಲ್ಲ ಆ ತಪಸ್ಸಿಗೆ ಬೆಲೆ ಕೊಟ್ಟಂಥದ್ದು ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿಯವರು. ಅವರೆಲ್ಲ ಕಾರ್ಯಕಾರಿಣಿ ಮಂಡಳಿಗೆ ನಾನು ಧನ್ಯವಾದ ಹೇಳ್ತೀನಿ. ಎಷ್ಟು ಸಾಕು, ನಾನು ವೇದಿಕೆಯಲ್ಲಿ ಮಾತಾಡ್ತೀನಿ. ಅವೆಲ್ಲವೂ ಸಹಿತ ಜಾರಿಗೆ ಬರಬೇಕನ್ನುವಂಥದ್ದು ವಿನಂತಿ. ನಿಮ್ಮೆಲ್ಲರಿಗೂ ಶರಣಾರ್ಥಿ. ಕುಲು ನಗುತ್ತಿರುವ ಕನ್ನಡದ ಕಲಾಭಿಮಾನಿಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ನಾವೇನು ಜಾಸ್ತಿ ಮಾತಾಡೋದಿಲ್ಲ. ನಾನು ಮತ್ತೊಮ್ಮೆ ಸೇಡಂ ರಾಷ್ಟ್ರಕೂಟ ಮಾನ್ಯ ಘಟಕದ ಹಾಗೂ ಸೇಡಂನ ವತಿಯಿಂದ ಮೊದಲಾದ ಕಲಬುರಗಿ ಜಿಲ್ಲಾ ಪರಿಷತ್ ಎಲ್ಲ ಪದಾಧಿಕಾರಿಗಳಿಗೆ ಯಾಕಂತಂದರೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಸೇಡಂದವರು, ಈ ಸಲ ನಮಗೆ ಕೊಡ್ರಿ, ಈ ಸಲ ಏನಪ್ಪ ಅಂದ್ರೆ ನಾವು ಬಂದು ನಿಮ್ಮಲ್ಲಿ ಕೆಲಸ ಮಾಡಿದ್ವಿ, ನಮಗೂ ಕೂಡ ಒಂದು ಗೌರವ ಬೇಕು ಅಂತ ಹೇಳಿ ಬಹುತೇಕ ಜಿದ್ದೆ ಹಿಡಿದೀವಿ ಅಂದ್ರೂ ಏನು ತಪ್ಪಿಲ್ಲ. ಅದಕ್ಕೆ ನಾವೆಲ್ಲ ಸ್ಪಂದಿಸಿ ನಮ್ಮವರಿಗೆ ಅಧ್ಯಕ್ಷ ಮಾಡಿದ್ರಿ. ನಿಮ್ಮ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ, ಪರಿಷತ್ತಿಗೂ ಒಳ್ಳೆಯದಾಗಲಿ, ಕನ್ನಡಕ್ಕೆ ಒಳ್ಳೆಯದಾಗಲಿ. ಯಾಕಂದರೆ ಮುಗಿಲು ಮುರಾರೆ ಅಂದರೆ ಅವ ಒಬ್ಬ ಕ್ರಾಂತಿಕಾರಿ ಪುರುಷ. ನಮ್ಮಲ್ಲಿ ಸುಮಾರು ವರ್ಷ ಸೇಡಂನಲ್ಲೇ ಕೂಡ ಶಿಕ್ಷಕರಾಗಿ ಕೆಲಸ ಮಾಡಿ ಅಲ್ಲಿ ಅಧ್ಯಕ್ಷರಾಗಿ, ಅಲ್ಲಿ ಗೌರವ ಅಧ್ಯಕ್ಷರಾಗಿ, ಇಲ್ಲಿನೂ ಕೂಡ ಜಿಲ್ಲಾದಲ್ಲಿ ತಾವು ಗುರುತಿಸಿ ಜಿಲ್ಲಾಧ್ಯಕ್ಷ ಸ್ಥಾನ ಏನು ಕೊಟ್ಟಿದ್ದಾರಲ್ಲ ತುಂಬ ಹೃದಯ. ನಮ್ಮ ಗುತ್ತೇದಾರ ಅವರಿಗೂ ಕೂಡ ಅಭಿನಂದಿಸ್ತೆ. ಯಾಕಂದ್ರೆ ಈಗ ಸ್ವಲ್ಪ ಕೂತಿರುತ್ತೆ ನಾವು ಅಧ್ಯಕ್ಷ ನೀವು ಕಣ್ಣಂಗೆ ಹಾಕಿ ಇವರೇ ನಮಗೆ ಕೊಟ್ಟಿದ್ದಾರೆ. ನೀವೆಲ್ಲರಿಗೆ ಕಬ್ಬರಿಗೆ ಬಂದಿದ್ದು ಕೂಡ ಶರಣೆಂದು ನಮಗೆ ಕೊಟ್ಟ ಅವಕಾಶಕ್ಕೆ ತಮ್ಮೆಲ್ಲರ ಪಾದಕ್ಕೆ ನಮಸ್ಕರಿಸಿ